ಹಾಯ್ ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ಮುದ್ದು ಸೊಸೆ 1 ಗಂಟೆಯ ಮಹಾ ಸಂಚಿಕೆ ಇದೆ. ಅದರಲ್ಲಿ ಭಾಗ 1 ಏನಾಗುತ್ತಂತ ನೋಡ್ಕೊಂಬರೋಣ. ಸಂಚಿಕೆ ಶುರುವಿನಲ್ಲಿ ವಿದ್ಯೆ ಹೇಳ್ತಾಳೆ ಸಭೆಯಲ್ಲಿ ನಿಂತ್ಕೊಂಡು, ಈಗ ನಿಮ್ಮೆಲ್ಲರ ಫೋನ್ಗೂ ಒಂದು ವಿಡಿಯೋ ಬಂದಿದೆ, ಅದನ್ನು ನೋಡಿ ನೀವು ನಿರ್ಧಾರ ಮಾಡಿ. ಆ ವಿಡಿಯೋನ ನೋಡಿದರೆ ಯಾರಿಗೂ ಗೊತ್ತಾಗೋದಿಲ್ವಾ ನಮ್ಮ ಮಾವಯ್ಯನ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸಿ ಎಂಥ ಮಸ್ಲತ್ ಮಾಡಿದ್ದಾರೆ ಅಂತ. ಈ ಕಡೆ ಸಭೆ ಮೇಲೆ ಇರೋ ಮಂತ್ರಿಗಳು ಕೇಳ್ತಾರೆ, ನಿಮ್ಮ ಕುಟುಂಬದಲ್ಲಿ ಗಲಾಟೆ ಆಗಿತ್ತಲ್ವಾ, ಅದರಿಂದ ಇದನ್ನ ನಂಬೇಕಾಯ್ತು ಅಂತ ಹೇಳಿದಾಗ ವಿದ್ಯಾ ಹೇಳ್ತಾಳೆ, ಸಾಹೇಬ್ರೆ ಕ್ಷಮಿಸಿ, ಯಾರ ಮನೆಯಲ್ಲಿ ಗಲಾಟೆ ಇರೋದಿಲ್ಲ ನೀವೇ ಹೇಳಿ, ಎಲ್ರ ಮನೆಯಲ್ಲಿ ಗಲಾಟೆ ಇದ್ದೇ ಇರುತ್ತಲ್ವೇ. ಮಂತ್ರಿಗಳು ಹೇಳ್ತಾರೆ, ನೀನ್ ಕೇಳ್ತಾ ಇರೋದು ಹೆಂಗಿದೆ ಅಂದ್ರೆ ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ತಗೊಂಡ್ ಬಾ ಅನ್ನೋ ಹಾಗಿದೆ. ಮಂತ್ರಿಗಳ ಮಾತನ್ನು ಕೇಳದೆ ವಿದ್ಯೆ ಹೇಳ್ತಾಳೆ, ಅಲ್ಲೇ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತಲ್ಲ ಸಾಹೇಬ್ರೆ, ಅದು ಬಿಡಿ, ಇಲ್ಲಿ ಇಷ್ಟೊಂದು ಜನ ಇದ್ದಾರೆ, ಯಾರನ್ನ ಒಬ್ರು ಎದೆ ಮುಟ್ಕೊಂಡು ನಮ್ಮ ಮನೇಲಿ ಜಗಳ ಆಗೋದಿಲ್ಲ ಅಂತ ಹೇಳಿ ನೋಡೋಣ. ಜನ ಯಾರು ಕೈ ಎತ್ತೋದಿಲ್ಲ. ಆಗ ವಿದ್ಯೆ ಹೇಳ್ತಾಳೆ, ನೋಡಿದ್ರಾ ಎಲ್ರ ಮನೆಯಲ್ಲಿ ಜಗಳ ಇದ್ದೇ ಇರ್ತದಲ್ವಾ, ಹಂಗಂದ್ಬಿಟ್ಟು ಯಾರಾದ್ರೂ ಇಂಥ ಕೆಲಸ ಮಾಡ್ತಾರ? ಎಲ್ಲಕ್ಕಿಂತ ಹೆಚ್ಚಾಗಿ ಇದು ನಮ್ಮ ಕುಟುಂಬದ ವಿಷಯ, ನಾವೇ ಅದನ್ನ ಬಗೆಹರಿಸ್ಕೋತೀವಿ, ಅದ್ರ ಬಗ್ಗೆ ಚರ್ಚೆ ಬೇಡ ಅಂತ ಅನ್ಕೊಂತೀನಿ. ಕೆಲವೊಂದು ಕೆಟ್ಟ ಮನಸ್ಥಿತಿಗಳಿರ್ತವೆ, ಹೊಲದಲ್ಲಿ ಬರ್ತದಲ್ಲ ಕಳೆ ಇದ್ದಂಗೆ, ಆಗಾಗ ಕಳೆನ ಕಿತ್ತು ಸ್ವಚ್ಛ ಮಾಡ್ತಾ ಇರ್ಬೇಕು, ಇಲ್ದೆ ಹೋದ್ರೆ ಬೆಳೆ ಎಲ್ಲ ನಾಶ ಆಗೋಯ್ತದೆ. ಈ ಕಡೆ ಕ್ವಾಟ್ಲೆ ಹೇಳ್ತಾನೆ, ಸೂಪರ್ ಅತಿಯಮ್ಮ, ಕೋಟಿಗೊಂದು ಮಾತು ಹೇಳಿದ್ರಿ, ನೀವು ಸ್ವಚ್ಛ ಮಾಡ್ತೀರಂತ ಗೊತ್ತು ಬಿಡಿ. ಆಗ ವಿದ್ಯೆ ಹೇಳ್ತಾಳೆ, ನಮ್ಮ ಮಾವಯ್ಯನಿಗಿರೋ ಜನ ಬೆಂಬಲ, ಅವ್ರ ಏಳಿಗೆನ ಸಹಿಸಕ್ಕಾಗದೆ ವಿರೋಧ ಪಕ್ಷದವರು ಜೊತೆಗೆ ಕೆಲವೊಂದು ಗುಳ್ಳೆ ನರಿಗಳು ಸೇರ್ಕೊಂಡು ಯಾರೋ ಬೇರೆಯವ್ರು ಮಾಡಿದ ತಪ್ಪನ್ನ ನಮ್ಮ ಮಾವಯ್ಯನ ತಲೆ ಕಟ್ಟಿ ತಮ್ಮ ಬೇಳೆನ ಬೇಯಿಸ್ಕೋಬೇಕಂತ ನೋಡಿದ್ರು. ಆದ್ರೆ ಅದಕ್ಕೆ ನಾನು ಅವಕಾಶ ಮಾಡ್ಕೊಡೋದಿಲ್ಲ. ನನ್ನ ಪ್ರಾಣ ಹೋದ್ರೂ ಸರಿ, ನ್ಯಾಯ ನೀತಿ ಧರ್ಮ ಅದ್ರ ಪರನೇ ನಾನು ನಿಂತ್ಕೊಂತೀನಿ. ನೀವುಗಳು ಅಂತ ವಿದ್ಯೆ ಜನಗಳಿಗೆ ಕೇಳಿದಾಗ ಜನಗಳು ಹೇಳ್ತಾರೆ, ನಾವು ಗೌಡ್ತಿ, ನಾವು ನಿಂತ್ಕೊಂತೀವಿ ಅಂತ ಘೋಷಣೆ ಕೂಗ್ತಾರೆ. ಈಗ ಹೇಳಿ, ನಮ್ಮ ಮಾವಯ್ಯ ತಪ್ಪು ಮಾಡಿದಾರಂತ ನೀವು ನಂಬ್ತೀರಾ? ಆಗ ನಾಯಕರು ಹೇಳ್ತಾರೆ, ಇಲ್ಲಮ್ಮ, ಇಷ್ಟೆಲ್ಲ ಆದ್ಮೇಲೆ ನಾವು ಅದನ್ನ ನಂಬೋದಿಲ್ಲ. ಇಲ್ಲಿ ಗಂಟ ನಮ್ಮ ಮಾವಯ್ಯ ಪ್ರಾಮಾಣಿಕವಾಗಿ ಸೇವೆ ಮಾಡ್ಕೊಂಬಂದಿದ್ದಾರೆ, ನೀವು ಅವ್ರನ್ನ ಸೋಲಿಸ್ತೀರಾ? ಕ್ವಾಟ್ಲೆ ಹೇಳ್ತಾನೆ, ಇಲ್ಲ ಅತಿಯಮ್ಮ, ಇಲ್ಲಿ ಗಂಟ ನಮ್ಮ ಮಾವಯ್ಯನ ಯಾರು ಸೋಲ್ಸಕ್ಕಾಗೋದಿಲ್ಲ, ಮುಂದಕ್ಕೂ ಸೋಲ್ಸೋದಿಲ್ಲ ಅಂತ ಹೇಳ್ತಾನೆ. ಹಾಗಾದ್ರೆ ನಿಮ್ಮ ಓಟ್ ಯಾರಿಗೆ ಅಂತ ವಿದ್ಯೆ ಕೇಳಿದಾಗ ಜನಗಳು ಹೇಳ್ತಾರೆ, ಶಿವರಾಮೇಗೌಡರಿಗೆ ಅಂತ ಘೋಷಣೆನ ಹೇಳ್ತಾರೆ. ಸತ್ಯ ಏನು ಅನ್ನೋದನ್ನ ನಾನು ಎಲ್ರಿಗೂ ಅರ್ಥ ಮಾಡಿಸ್ಬೇಕಾಗಿತ್ತು. ನನ್ನ ಮಾತಿಂದ ನಿಮ್ಗೇನಾದ್ರೂ ಬೇಸರ ಆಗಿದ್ರೆ ದಯವಿಟ್ಟು ನನ್ನನ್ನ ಕ್ಷಮಿಸಿ. ನಮ್ಮ ಮಾವಯ್ಯಗೆ ಬಂದಿರೋ ಕೆಟ್ಟ ಹೆಸರನ್ನ ಅಳಿಸೋದಿಕ್ಕೆ ಇದು ಬಿಟ್ರೆ ನನಗೆ ಬೇರೆ ದಾರಿ ಕಾಣಿಸ್ಲಿಲ್ಲ. ನೋಡಿ, ವೇದಿಕೆ ಮೇಲಿರೋ ಹಿರಿಯರೆಲ್ಲ ನನ್ನನ್ನ ಕ್ಷಮಿಸಿ. ಆಗ ನಾಯಕರು ಎದ್ಬಿಟ್ಟು ಅವಳ ಮಾತಿಗೆ ಚಪ್ಪಾಳೆನ ತಡ್ತಾರೆ. ಆಗ ಊರ್ ಜನರೆಲ್ಲ ಚಪ್ಪಾಳೆನ ತಡ್ತಾರೆ. ಕ್ವಾಟ್ಲೆ ಹೇಳ್ತಾನೆ, ಅಣ್ತಮ್ಮ ಏನ್ ನೋಡ್ತಾ ಇದೀಯ, ಹೊಡಿನಿ ಚಪ್ಪಾಳೆನ ಅಂತ ಹೇಳಿದಾಗ ಭದ್ರಾ ಸಹ ಚಪ್ಪಾಳೆನ ಹೊಡಿತಾನೆ. ಕ್ವಾಟ್ಲೆ ಚಪ್ಪಾಳೆ ಹೊಡ್ಕೊಂತ, ಸೂಪರ್ ಅತಿಯಮ್ಮ, ಚಿಂದಿ ಉಡಾಯಿಸ್ಬಿಟ್ರಿ ಅಂತ ಹೇಳ್ತಾನೆ. ಕೆಲವೊಂದು ಕೆಟ್ಟ ಮನ್ಸುಗಳಿಗೆ ಸರಿಯಾದ ಉತ್ತರ ಕೊಟ್ರಿ, ಸತ್ತಿದ್ ಮುಂದೆ ಏನು ನಡೆಯೋದಿಲ್ಲ ಅಂತ ನೋಡ್ಕೊಳಂಗೆ ಕೊಟ್ಬಿಟ್ರಿ. ಆಗ ವಿದ್ಯೆ ಘೋಷಣೆನ ಕೂಗ್ತಾಳೆ, ನಿಮ್ಮ ಓಟು ಯಾರಿಗೆ ಅಂತ. ಆಗ ಜನಗಳು ಪ್ರತಿಧ್ವನಿಯಾಗಿ ಶಿವರಾಮೇಗೌಡರಿಗೆ ಅಂತ ಹೇಳ್ತಾರೆ. ಶಿವರಾಮೇಗೌಡರು ಸೈಲೆಂಟಾಗಿ ನಿಂತಿರ್ಬೇಕಾದ್ರೆ ನಾಯಕರು ಹೇಳ್ತಾರೆ, ಯಾಕೆ ಸೈಲೆಂಟಾಗಿ ನಿಂತ್ಬಿಟ್ರಿ, ನಿಮ್ಮ ಸೊಸೆ ಇರೋವರೆಗೂ ನಿಮ್ಮ ಗೆಲುವನ್ನ ಯಾರು ಕಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ, ಸ್ವಲ್ಪ ಖುಷಿ ಪಡಿ ಅಂತ ಹೇಳ್ತಾರೆ. ವಿದ್ಯಾ ಭಾಷಣನ ಮುಗಿಸಿ ವೇದಿಕೆಯಿಂದ ಕೆಳಗೆ ಬರಬೇಕಾದ್ರೆ ಈಶ್ವರಿ ಅವಳನ್ನ ನೋಡಿ ಗುರಾಯಿಸ್ತಾಳೆ. ಆಮೇಲೆ ಆ ಸಂಭ್ರಮಕ್ಕೆ ಎಲ್ಲರೂ ಪಟಾಕಿ ಹಚ್ಚಿ ಹಾರಿಸ್ತಾರೆ. ಶಿವರಾಮೇಗೌಡರಿಗೂ ಕೊನೆಗೂ ಜನ ಸೇರಿದ್ರು ಅಂತ ಈಶ್ವರಿಗೆ ಒಳಗೆ ಉರಿ ಬಂದಿರುತ್ತೆ. ನಾಯಕರು ಶಿವರಾಮೇಗೌಡರ ಕೈಯನ್ನು ಹಿಡ್ಕೊಂಡು, ಈ ಸಲ ನೀವು MLA ಆಗೋದು ಗ್ಯಾರಂಟಿ ಅಂತ ಹೇಳ್ತಾರೆ. ಶಿವರಾಮೇಗೌಡರಿಗೆ ಖುಷಿಯಾಗೋಗುತ್ತೆ. ಈ ಕಡೆ ನೋಡಿ, ಆ ಮಾತನ್ನ ಕೇಳಿ ಈಶ್ವರ್ಗೆ ತುಂಬ ಕೋಪ ಬಂದಿರುತ್ತೆ. ಈ ಕಡೆ ರತ್ನಮ್ಮನ ತೋರಿಸ್ತಾರೆ. ಅಲ್ಲಿಗೆ ಸರು ಬಂದ್ಬಿಟ್ಟು, ಅವ್ವ ಅವ್ವ, TV ಅಕ್ಕ ಬರ್ತಾ ಇದ್ದಾಳಂತೆ, ಜನ ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ, ಹೌದಾ, TV ಹಾಕು ನೋಡೋಣ ಅಂತ ಹೇಳ್ತಾಳೆ ರತ್ನ. ಶಿವರಾಮೇಗೌಡರು ತಮ್ಮ ಬೀಗರ ಮೇಲೆ ಹಲ್ಲೆ ಮಾಡಿಸಿರೋದನ್ನ ಕೆಟ್ಟ ಸುದ್ದಿಯಾಗಿ ಬಂದಿತ್ತು. ಆಗ ಜನ ಯಾರು ಅವ್ರನ್ನ ಸೇರಿಸ್ತಾ ಇರಲಿಲ್ಲ, ಏನೂ ಇಲ್ಲ. ಅಲ್ಲಿಗೆ ಅವ್ರ ಸೊಸೆ ಬಂದ್ಬಿಟ್ಟು ವಿಡಿಯೋ ಸಮೇತ ಜನಗಳಿಗೆ ಮನ ಮುಟ್ಟುವಂತೆ ಮನದಟ್ಟು ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಗೆಲುವೇ ಸಿಗುತ್ತೆ ಅಂತ ಹೇಳ್ತಾರೆ TV. ಇದನ್ನು ನೋಡಿ ರತ್ನಮ್ಮನಿಗೆ ತುಂಬ ಖುಷಿಯಾಗಿ ಹೋಗುತ್ತೆ. ಅಂತೂ ಶಿವರಾಮೇಗೌಡರ ಮೇಲೆ ಬಂದಿರೋ ಆರೋಪ ಸುಳ್ಳು ಅಂತ ಸಾಬೀತಾಯ್ತಲ್ಲ, ಅದೇ ನನಗೆ ಖುಷಿ ಅಂತ ಕಣ್ಣೀರು ಹಾಕ್ತಾ ಇರ್ತಾಳೆ ರತ್ನ. ಆಗ ಸರು ಕೇಳ್ತಾಳೆ, ಯಾಕವ್ವ ಕಣ್ಣೀರು ಅಂತ ಕೇಳಿದಾಗ, ಇದು ಸಂತೋಷಕ್ಕೆ ಆಗ್ತಾ ಇರೋದವ್ವ, ಏಟೇ ಆಗಲಿ ಅಲ್ಲಿ ಮನೇಲಿ ಸೇರ್ಕೊಂಡು ಅಷ್ಟೊಂದು ಕಷ್ಟ ಇದ್ರೂ ನೋವು ತಿನ್ಕೊಂಡೇ ಇದ್ದಾಳೆ ನನ್ನ ಮಗಳು
ಅಂತ ಹೇಳಿದಾಗ ಸರು ಹೇಳ್ತಾಳೆ, ಈಗ ಈ ಬಂದಿರೋ ಅಪವಾದನ್ನು ಅಕ್ಕ ಕಳೆದಿದ್ದಾಳಲ್ಲ, ಇನ್ನು ಅವರು ಕೋಪದಿಂದ ಸುಮ್ಮನಾಗ್ಬಿಡ್ತಾರಲ್ಲ ಅಂತ ಹೇಳಿದಾಗ ನೋಡೋಣವ ಅಂತ ಹೇಳ್ತಾಳೆ ರತ್ನ. ಅಷ್ಟರಲ್ಲಿ ದಾರಿ ಮಧ್ಯದಲ್ಲಿ ಭದ್ರ ಹಾಗೆ ಕ್ವಾಟ್ಲೆ ಹೋಗ್ಬೇಕಾರೆ ಇದ್ದಕ್ಕಿದ್ದಂಗೆ ಗಾಡಿ ನಿಲ್ಲಿಸ್ಬಿಡ್ತಾನೆ ಭದ್ರ. ಈ ಕಡೆ ಕ್ವಾಟ್ಲೆ ಹೇಳ್ತಾನೆ, ಯಾಕೆ ಅಣ್ತಮ್ಮ ಗಾಡಿ ನಿಲ್ಲಿಸ್ಬಿಟ್ಟೆ, ಗಾಡಿಗೆ ಏನಾದರೂ ಆಯ್ತೇ ಅಂತ ಕೇಳಿದಾಗ ಭದ್ರ ಏನು ಮಾತಾಡೋದಿಲ್ಲ. ರೌಡಿನ ನೋಡಿರ್ತಾನೆ, ಆ ರೌಡಿ ಕಡೆಗೆ ಕ್ವಾಟ್ಲೆನ ಕಳಿಸ್ತಾನೆ. ಕ್ವಾಟ್ಲೆ 2 ಏಟು ಬಿಟ್ಬಿಟ್ಟು ಅವನು ತಪ್ಪಿಸ್ಕೊಂಡು ಹೋಗೋದನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾನೆ ಕ್ವಾಟ್ಲೆ. ಆಗ ಭದ್ರ ಅವನಿಗೆ ಸರಿಯಾಗಿ ಬಾರಿಸ್ತಾನೆ. ಯಾರು ಹೇಳು ನಿನಗೆ ಕಳಿಸಿರೋದು, ಇಲ್ಲ ಅಂದರೆ ನೀನು ಇವತ್ತು ಜೀವಂತವಾಗಿ ಹೋಗೋದಿಲ್ಲ, ನಿನಗೆ ಸಮಾಧಿ ಮಾಡಾಕ್ಬಿಡ್ತೀನಿ ಅಂತ ಹೇಳಿದಾಗ, ಇಲ್ಲ ನಾನು ಹೇಳೋದಿಲ್ಲ ಅಂತ ಹೇಳ್ತಾನೆ. ಹೇಳ್ತೀಯೋ ಇಲ್ವಾ ಅಂತ ಅವನಿಗೆ ಬಾರಿಸ್ದಾಗ, ಸರಿ ನಾನು ಹೇಳ್ತೀನಿ ಅಂಥೇಳಿ ನಾನು ಪಶುಪತಿ ಕಡೆಯವನು ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ನನಗೆ ವಿನಂತಿ ಕಳಿಸಿರೋದು ಅಂತ ಹೇಳ್ತಾನೆ. ಆಗ ಭದ್ರನಿಗೆ ಶಾಕ್ ಆಗೋಗುತ್ತೆ. ಆಗ ಕ್ವಾಟ್ಲೆ ಅವನ್ನ ಕರ್ಕೊಂಡೋಗೋಣ ಮನೆಗೆ ಅಂತ ಹೇಳಿ ಅವನ್ನ ಗಾಡೀಲಿ ಕೂರಿಸ್ಕೊಂಡು ಅಲ್ಲಿಂದ ಕರ್ಕೊಂಡೋಗ್ಬಿಡ್ತಾರೆ. ಇನ್ನೊಂದು ಕಡೆ ಮನೆಯವರೆಲ್ಲ ವಿದ್ಯಾ ಹೋಗಿ ವೇದಿಕೆ ಮೇಲೆ ಭಾಷಣ ಮಾಡಿರ್ತಾಳೆ. ಆ ಕೋಪಕ್ಕೆ ಮನೆಯವರೆಲ್ಲ ಸೇರಿರ್ತಾರೆ. ಈಶ್ವರಿ ಹೇಳ್ತಾಳೆ, ಅಲ್ಲವಾ ನೀನು ಅಲ್ಲಿ ಗಂಟ ಬರೋದು ಏನಿತ್ತು, ಯಾಕೆ ಬರೋಕ್ಕೆ ಹೋದೆ ಅಂತ ಹೇಳಿದಾಗ, ಚಿಕ್ಕತ್ತೆ ನನಗೆ ಬೇರೆ ದಾರಿ ಇರಲಿಲ್ಲ ಹಾಗಾಗಿ ಬಂದೆ ಅಂತ ವಿದ್ಯಾ ಹೇಳುವಾಗ ಈಶ್ವರಿ ಸಹ ಹೇಳ್ತಾಳೆ, ನೀನು ನಿಮ್ಮಿಂದನೇ ಇದೆಲ್ಲ ಆಗಿರೋದು, ಏನಕ್ಕೆ ಹೋಗಿದ್ದೆ ನೀನು ಅಂತ ಅಂದಾಗ ಇಲ್ಲಿ ಅಜ್ಜಿ ಕೇಳ್ತಾರೆ, ನೀನು ಒಂದು ಮಾತು ನನಗೆ ಹೇಳಿಬಿಟ್ಟು ಹೋಗೋದಲ್ವಾ, ನಾನಿಲ್ಲಿ ದೊಡ್ಡವಳು ಇದ್ದೀನಿ ಅನ್ನೋದು ನಿನಗೆ ಗೊತ್ತಿರಲಿಲ್ವಾ ಅಂತ ಅಜ್ಜಿ ಕೇಳಿದಾಗ ವಿದ್ಯೆ ಹೇಳ್ತಾಳೆ, ಅಜ್ಜಿ ನೀವು ಮಾತ್ರೆ ತೊಗೊಂಡು ಮಲಗಿದ್ರಿ ಹಾಗಾಗಿ ನಾನು ಭಾಗ್ಯ ಅಕ್ಕನ್ನ ಕರ್ಕೊಂಡು ಅಲ್ಲಿಂದ ಹೋದೆ ಅಂತ ಹೇಳಿ ಮನೆಯವರೆಲ್ಲ ಬೈತಾ ಇರ್ತಾರೆ. ಆಗ ಗೋವಿಂದ ಹೇಳ್ತಾನೆ, ಎಲ್ಲರೂ ಸುಮ್ಮನೆ ಇರ್ತೀರಾ, ಅವಳು ಬಂದಿದ್ದಕ್ಕೆ ಅಲ್ವಾ ಅಲ್ಲೆಲ್ಲ ಸಭೆ ಸುರಕ್ಷಿತವಾಗಿ ಚೆನ್ನಾಗಿ ನಡೆದಿರೋದು, ಯಾಕೆ ಹಾಗೆಲ್ಲ ಮಾತಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ಈಶ್ವರಿ ಹೇಳ್ತಾಳೆ, ಅಲ್ಲ ರೀ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣ ಇವ್ರ ಮನೆ ಕಡೆಯವ್ರಂತ ಗೊತ್ತಿದ್ದು ನೀವೀಗ ಮಾತಾಡ್ತಾ ಇದ್ದೀರಲ್ಲ ಅಂತ ಹೇಳಿದಾಗ ವಿದ್ಯೆ ಹೇಳ್ತಾಳೆ, ಇಲ್ಲ ಅತ್ತೆ, ಹಿತಶತ್ರುಗಳು ಇರ್ತಾರೆ ಕೆಲವೊಬ್ಬರು, ಅವರೇ ಇದೆಲ್ಲ ಮಾಡಿರೋದು, ನಾವು ಮಾಡಿಲ್ಲ ಅಂತ ಅವಳಿಗೆ ರಿಪೀಟ್ ಮಾತು ಕೊಡ್ತಾ ಇರಬೇಕಾದ್ರೆ ಸಾವಿತ್ರಿ, ಓಹೋಹೋ ಈಗ ನಿನ್ನ ತಪ್ಪನ್ನ ಮಡ್ಚೋಕ್ಕೋಸ್ಕರ ಬೇರೆಯವರಿಗೆ ಹಾಕಿ ಹೇಳ್ತಾ ಇದೀಯ ನೀನು ಅಂತ ಸಾವಿತ್ರಿ ಸಹ ಹೇಳ್ತಾಳೆ. ವಿದ್ಯೆ ಹೇಳ್ತಾಳೆ, ಇಲ್ಲ ಚಿಕ್ಕಮ್ಮವ್ರೆ, ನಾವು ಆ ಥರ ಮಾಡಿಲ್ಲ, ನಾವು ಆ ಥರ ಮಾಡೋಕ್ಕೂ ಸಾಧ್ಯ ಇಲ್ಲ, ನಾನು ಹೇಳ್ತಾ ಇಲ್ವಾ ಸತ್ಯ ಅನ್ನೋದು ಬೂದಿ ಮುಚ್ಚಿದ ಕೆಂಡ ಇದ್ದಂಗೆ ಒಂದು ದಿವಸ ಅಲ್ದೊಂದು ದಿವಸ ಆಚೆ ಬರಲೇಬೇಕು ಅಂತ ವಿದ್ಯೆ ಹೇಳಿದಾಗ ಈ ಕಡೆ ಮೋಹನ ಕೇಳ್ತಾಳೆ, ನಿನಗೆ ಗೊತ್ತಿದೆಯಾ ವಿದ್ಯಾ ಯಾರು ಅಂತ ಕೇಳಿದಾಗ, ಇಲ್ಲ ಅತ್ತೆ ನನಗೆ ಗೊತ್ತಿಲ್ಲ, ಸದ್ಯದ್ರಲ್ಲೇ ಗೊತ್ತೇ ಆಗುತ್ತೆ ನಿಮಗೆ ಅಂತ ಅವರಿಗೆ ಮನದಟ್ಟು ಮಾಡ್ತಾ ಇರ್ತಾಳೆ. ಆಗ ಭದ್ರೇಗೌಡರಿಗೆ ಅವಳು ಮಾತಾಡೋದೆಲ್ಲ ಕೇಳ್ಕೊಂಡು ಕೋಪ ಬರ್ತಾ ಇರುತ್ತೆ. ಅಷ್ಟರಲ್ಲಿ ಭದ್ರ ಅಲ್ಲಿಗೆ ಬಂದಾಗ ಅವನು ಭದ್ರ ಬಂದಲ್ಲ ಅಂತ ಎದ್ದೋಗ್ಬೇಕಾದ್ರೆ, ಅಪ್ಪಯ್ಯ ನಾನು ಇದು ಅನಾಹುತಕ್ಕೆಲ್ಲ ಯಾರು ಕಾರಣ ಅಂತ ನನಗೆ ಗೊತ್ತಾಗೈತೆ ಅಂತ ಹೇಳ್ದೆ. ಆಗ ಶಿವರಾಮೇಗೌಡರು ಹೇಳ್ತಾರೆ, ಈ ಆಗೋಗಿರೋ ಅನಾಹುತ ಎಲ್ಲ ತೊಗೊಂಡು ನಾನು ಏನು ಮಾಡಬೇಕಾಗೈತಿ ಗೋವಿಂದ, ನಡಿ ಅಂತ ಹೇಳಿದಾಗ, ಅಪ್ಪಯ್ಯ ನೀವು ತಿಳ್ಕೊಳ್ಲೇಬೇಕು ಯಾರು ಅಂತ, ಈ ಅನಾಹುತಕ್ಕೆಲ್ಲ ಕಾರಣ ಯಾರು ಅಂತ ತಿಳ್ಕೊಳ್ಳಿಲ್ಲ ಅಂದರೆ ಹೆಂಗೆ ಹೇಳು, ನಮ್ಮ ಮನೆಯವರೇ ಇದಕ್ಕೆಲ್ಲ ಕಾರಣ ಅಂತಿದ್ದ ಹಾಗೆ ಶಿವರಾಮೇಗೌಡರಿಗೆ ಶಾಕ್ ಆಗೋಗುತ್ತೆ. ಈ ಕಡೆ ನೋಡಿದರೆ ಈಶ್ವರಿ ಹಾಗೆ ಸಾವಿತ್ರಿ ವಿದ್ಯೆ ನಾವೆಲ್ಲಿ ಸಿಗಾಕೊಂಡ್ಬಿಡ್ತೀವೋ ಏನೋ ಅಂತ ಭಯದಲ್ಲೇ ಇರ್ತಾರೆ. ಆಗ ಗೋವಿಂದ ಹೇಳ್ತಾರೆ, ಯಾರು ನೀ ಹೇಳು ಅಂತ ಹೇಳಿದಾಗ, ಇನ್ನು ಬೇರೆ ಯಾರೂ ಅಲ್ಲ ಈ ವಿನಂತಿನೇ ಕಾರಣ ಅಂತ ಹೇಳಿದಾಗ ಸಾವಿತ್ರಿ ಹೇಳ್ತಾಳೆ, ನೀನು ನಿನ್ನ ಹೆಂಡತಿ ಕುಟುಂಬನ ಕಾಪಾಡ್ಕೊಳಕ್ಕೋಸ್ಕರ ನನ್ನ ಮಗಳ ಮ್ಯಾಗೆ ಯಾಕೆ ಹೇಳ್ತಾ ಇದೀಯ ಭದ್ರ ಅಂತ ಹೇಳಿದಾಗ ಈ ಕಡೆ ಭದ್ರ ಹೇಳ್ತಾನೆ, ಸ್ವಲ್ಪ ಸಮಾಧಾನವಾಗಿರ್ರಿ ಅತ್ತೆ, ಯಾಕಷ್ಟು ನೀವು ಕೋಪ ಮಾಡ್ಕೋತೀರಿ ಅಂತ ಹೇಳಿದಾಗ ವಿನಂತಿ ಹೇಳ್ತಾಳೆ, ಅಲ್ಲಮ್ಮಮ್ಮ ಯಾರ್ದೋ ತಪ್ಪನ್ನ ನನ್ನ ಮೇಲೆ ಹಾಕಾಕ್ತೀಯ, ನಾನು ಇದೆಲ್ಲ ಮಾಡಿಲ್ಲ ಅಂತ ವಿನಂತಿ ಕೇಳ್ಕೊಳ್ತಾಳೆ. ಅದಕ್ಕೆ ಇರೋ ವಿನಂತಿ, ನಾನು ಸಾಕ್ಷಿ ಇಲ್ದಲೇ ಈ ಥರ ಎಲ್ಲ ನಾನು ಮಾಡೋದಿಲ್ಲ ಅಂತ ಭದ್ರ ಹೇಳಿ ಆಗ ಅವು ರೌಡಿನ ಕರೆಸ್ತಾರೆ. ಆಗ ರೌಡಿ ಬಂದು ಎಲ್ಲರ ಮುಂದೆ ಇವರೇ ಕಾರಣ ಇದಕ್ಕೆಲ್ಲ ಅಂತ ಹೇಳಿದಾಗ ಸಾವಿತ್ರಿ ಹೇಳ್ತಾಳೆ, ಅಣ್ಣ ನನ್ನನ್ನು ಕ್ಷಮಿಸ್ಬಿಡೋಣ, ನಾನು ಮಾಡಬೇಕಂತ ಮಾಡಿಲ್ಲ, ನಮ್ಮ ದುಡ್ಡನ್ನ ಇಸ್ಕೊಂಡು ಆ ಚೆಲುವ ಮೆರಿತಾನಲ್ಲ, ಹೇಗಾದರೂ ಮಾಡಿ ಅವ್ರ ಹೋಟೆಲ್ನ ತೆಗಿಬೇಕು ಅಂತ ಹೇಳಿ ನನಗೆ ಆ ಥರ ಮಾಡಬಾರ್ದಾಗಿತ್ತು, ಮಾಡಿಬಿಟ್ಟೆ, ತಪ್ಪಾಯಿತು ಅಣ್ಣ, ನಾನು ಈ ಥರ ಮಾಡೋದಿಲ್ಲ ಅಂತ ಹೇಳ್ತಾಳೆ. ಆಗ ವಿನಂತಿನೂ ಬೇಡ್ಕೋತಾ ಇರ್ತಾಳೆ. ಅಷ್ಟರಲ್ಲಿ ನೀವು ಈ ಥರ ಮಾಡ್ತೀರಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಶಿವರಾಮೇಗೌಡರು ಹೇಳ್ತಿದ್ದ ಹಾಗೆ ಸಾವಿತ್ರಿ ಹೇಳ್ತಾಳೆ, ಇದಕ್ಕೆಲ್ಲ ಕುಮ್ಮಕ್ಕು
ಈಶ್ವರಿ ಅತ್ತಿಗೆನೇ ಅವರೇ ಮಾಡೋಕ್ಕೆ ಹೇಳಿರೋದು ಅಂತ ಹೇಳ್ತಿದ್ದಾಗ ಈಶ್ವರಿ ಹೇಳ್ತಾಳೆ, ಸಾವಿತ್ರಿ ನೀವಿಬ್ಬರು ಮಾಡೋ ತಪ್ಪು ಮಾಡಿಬಿಟ್ಟು ನನ್ನ ಮೇಲೆ ಯಾಕೆ ಹೊರಿಸ್ತಾ ಇದ್ದೀರಾ, ನಾನು ಮಾಡಿಲ್ಲ ಅಂತ ಅವಳು ಹೇಳ್ತಾಳೆ. ಅವರಿಬ್ಬರು ವಾದ ಮಾಡ್ತಾ ಇರಬೇಕಾದ್ರೆ ಈ ಕಡೆ ಶಿವರಾಮೇಗೌಡರಿಗೆ ಕೋಪ ಬಂದುಬಿಟ್ಟು ಜೋರಾಗಿ ಗದರಾಕ್ಬಿಡ್ತಾರೆ, ಸೈಲೆಂಟ್ ಆಗಿಬಿಡ್ತಾರೆ ಎಲ್ಲರೂ. ಆಗ ಸಾವಿತ್ರಿ, ಅಣ್ಣ ಕ್ಷಮಿಸ್ಬಿಡೋಣ, ನಾನು ಮಾಡಬಾರ್ದಾಗಿತ್ತು, ತಪ್ಪು ಮಾಡಿಬಿಟ್ಟೆ ಅಂತ ಕೇಳ್ಕೊತಾ ಇರ್ತಾಳೆ. ಆಗ ಶಿವರಾಮೇಗೌಡರು, ಈ ಮನೇಲಿ ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕೋ ಗೊತ್ತಿಲ್ಲ, ನಮ್ಮ ಜೊತೆಲೇ ಇದ್ಕೊಂಡು ನಮ್ಗೆ ಎಷ್ಟು ಕುಮ್ಮಕ್ಕೆ ಮಾಡ್ತಾರೆ ಅಂತ ಬೇಜಾರು ಮಾಡ್ಕೋತಾ ಇರ್ತಾರೆ. ಈ ಕಡೆ ಭದ್ರ ಅವನು ಬೇಜಾರು ಮಾಡ್ಕೊತಾನೆ, ನಮ್ಮ ಅಪ್ಪ ನನ್ನ ನಂಬ್ತಾ ಇಲ್ಲ ಅಂತ ಅಂದ್ಬಿಟ್ಟು. ಅಷ್ಟರಲ್ಲಿ ಮಿನಿಸ್ಟರು ಬಂದುಬಿಡ್ತಾರೆ. ಬರ್ದಿದ್ದಾಗೆ ಎಲ್ಲರೂ ಸಹಜ ಸ್ಥಿತಿಲೇ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕು ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ